ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ಟು ನೈಟ್ ರೂಟೀನ್ ಇರುತ್ತೆ. ಈ ಥರ ಎಲ್ಲ ನಾನು ನನ್ನ ಮಕ್ಕಳ ಜೊತೆಗೆ ಮನೆ ಕೆಲಸ ಆಗಲಿ, ಅಡುಗೆ ಕೆಲಸ ಆಗಲಿ ಈ ಥರ ಎಲ್ಲ ಇರುತ್ತೆ ಅಂತ ಈ ದಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಓದ್ಕೊತಾ ಇದ್ದ, ಅಮ್ಮಗೆ ಇದಕ್ಕೆ ಬಿಟ್ಟು ಬಂದಿದ್ದೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ಲು, ಅದೇ ಭರತನಾಟ್ಯ ಕ್ಲಾಸಿಗೆ ಸೇರಿಸಿದ್ದೀನಲ್ಲ ಅಲ್ಲಿ ಹೋಗಿದ್ದಾಳೆ. ಸರಿ ಅಂತ ನಾನು ಬಟ್ಟೆ ಎಲ್ಲ ತುಂಬ ಇತ್ತು, ಎಲ್ಲ ಮಳೆ ಬರೋಂಗಾಗಿತ್ತಲ್ಲ ತೆಗೆದ್ಬಿಟ್ಟು ಎತ್ತಿಕ್ಕಿದ್ದೆ. ಅದಕ್ಕೆ ಮರ್ಚ್ಕೊಂಡು ಕೂತಿದ್ದೆ. ಅವನು ಓದ್ಕೊತಾ ಇದ್ದ. ಅವನಿಗೆ ಮಾತ್ರ ಎಕ್ಸಾಮ್ಸ್ ಇದೆ, ಟೆಸ್ಟ್ ಇದೆ, ಮಂತ್ಲಿ ಟೆಸ್ಟು. ನನ್ನ ಮಗಳಿಗೆ ಮಾತ್ರ ಇಲ್ಲ. ಅವಳು 6th ಅಲ್ವ ಇವಾಗ, ಅವಳಿಗೋಸ್ಕರ ಅವಳಿಗೆ ಇರೋದಿಲ್ಲ, ಇವನಿಗೆ ಮಾತ್ರ ಇರುತ್ತೆ. ಇನ್ನು ಓರಲು ಸ್ಟಾರ್ಟ್ ಆಗುತ್ತೆ ಈ ಮಂತು, ಇನ್ನೇನು ಸೆಪ್ಟೆಂಬರ್ ಅಲ್ವಾ, 6ಇಂದ ಓರಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸರಿ ಅಪ್ಪು ನೀನು ಓದ್ಕೊತಾ ಇರು ಅಂತಂದ್ಬಿಟ್ಟು ಓದ್ಕೊತಾ ಇದ್ದ. ಅವನು ತುಂಬ ತರಲೆ ಮಾಡ್ತಾನೆ, ಓದಲ್ಲ, ತುಂಬ ನಾಟಿಯಾಗಿದ್ದಾನೆ. ಕುತ್ಕೊಬೇಕು, ನಾನು ಕುತ್ಕೊಂಡ್ರೆ ಓದ್ಕೊತಿರ್ತಾನೆ, ಇಲ್ಲಾಂದರೆ ಕಿತಾಪತಿ. ನಿಮಗೆ ಗೊತ್ತಿರುತ್ತಲ್ವ, ಗಂಡು ಮಕ್ಕಳು ಕಿತಾಪತಿ ಮಾಡ್ತಾನೆ ಇರ್ತವೆ. ಸರಿ ಅಂದ್ಬಿಟ್ಟು ನಾನು ಇವಾಗ ಬಟ್ಟೆ ಎಲ್ಲ ಫೈನಲಾಗಿ ಎಲ್ಲ ಮರ್ಚ್ಕೊಂಡು ಎಲ್ಲ ಕುತ್ಕೊಂಡು ಮರ್ಚಿಟ್ಕೊಂಡು ಇವಾಗ ಎತ್ತಿಡ್ಬೇಕು ಅಷ್ಟೇ. ಬೇಗ ಪಟ ಪಟ ಎತ್ತಿಟ್ಬಿಟ್ಟು ನಾನು ಇವಾಗ ಹೋಗಿ ನನ್ನ ಮಗಳನ್ನ ಕರ್ಕೊಬರ್ತೀನಿ. ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿದೆ. ಎಷ್ಟು ಮಳೆ ಬರ್ತಾಯಿದೆ ಅಂದರೆ ನನ್ನ ಮಗಳನ್ನ ಬೇರೆ ಕರ್ಕೊಬರಕ್ಕೆ ಹೋಗಬೇಕು. ಇವಾಗ ಇದಕ್ಕೆ ಹೋಗಿದ್ದಾಳೆ, ಭರತನಾಟ್ಯ ಕ್ಲಾಸಿಗೆ. ಛತ್ರಿ ತಗೊಂಡು ಕರ್ಕೊಂಬರ್ತೀನಿ. ಅದಕ್ಕೆ ನೈಟಿಗೆ ಬಿಸಿ ಬಿಸಿ ರೊಟ್ಟಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಮಳೆ ಬರ್ತಿದೆ ಅಂದರೆ ಅಪ್ಪ, ಸೌಂಡು ಕೇಳಿಸ್ತಾ ಇದೆ ನಿಮಗೆ? ತುಂಬ ಬರ್ತಾಯಿದೆ ಮಳೆ ನೋಡಿ, ಕಾಣಿಸಿದ್ಯಾ? ಎಷ್ಟು ಜೋರಾಗಿ ಬರ್ತಿದೆ. ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತೀನಿ. ಅದಕ್ಕೆ ಫಸ್ಟೊಳಗೆ ಕರ್ಕೊಬರ್ತೀನಿ. ರೊಟ್ಟಿ ಮಾಡಿ ಆಗ್ಲಕ್ಕೆ ಇದು ಏನಪ್ಪ, ಹೀರೆಕಾಯಿ ಗೊಜ್ಜು ಥರ ಮಾಡ್ತೀನಿ. ಈ ಥರ ಮಾಡ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆನಾ? ಒಂದು 4 ಪಾತ್ರೆ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅವಳನ್ನ ಕರ್ಕೊಂಡು ಬಂದುಬಿಡ್ತೀನಿ ಬೇಗ. ಹೋಗ್ತಾ ಇದ್ದೀವಿ ಕರ್ಕೊಬರೋಕ್ಕೆ ನನ್ನ ಮಗ. ನಾನು ಈಗ ಎಡ್ತೀಯಪ್ಪ ಕಣ್ಣಿಗೆ. ಇವಾಗ ಹೋಗ್ತಾ ಇದ್ದೀನಿ ಕರ್ಕೊಬರೋಕ್ಕೆ. ಎಷ್ಟು ಮಳೆ ಬಂದಿದೆ ಅಂದರೆ ಎಲ್ಲ ಕಡೆ ನೀರು ಹಂಗೆ ಇದು ಜೋರಾಗಿ. ಈ ಕಡೆ ಈಚಲು ಹೊಡೆದಿತ್ತಲ್ಲ ಹಂಗಂತ ಹೇಳ್ತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ನಾವು ಆ ಥರ ಹೊಡಿತೀವಿ. ಈ ಒಂಥರ ಒಂದು ಸೈಡ್, ಆ ಕಡೆ ಸೈಡ್ ಇದಾಗುತ್ತೆ, ಮಳೆ ಜೋರಾಗಿ ಬರುತ್ತೆ ಫೋರ್ಸಾಗೆ. ಆ ಸೈಡೇ ಫುಲ್ಲು ಇದಾಗ್ಬಿಡುತ್ತೆ. ಫುಲ್ಲು ಕೆಳಗೆಲ್ಲ ಸ್ಟೆಪ್ಸ್ ಹತ್ರ ಎಲ್ಲ ಫುಲ್ಲು ಮಳೆ ಬಂದಿತ್ತು. ಎಷ್ಟು ನಿಧಾನಕ್ಕೆ ಬಂದೆ ಅಯ್ಯಪ್ಪ. ಒಂದ್ಸರಿ ಟೈಮ್ ಗೊತ್ತಿರಲ್ಲ, ಎಲ್ಲ ಟೈಮ್ ಒಂದೇ ಇರೋದಿಲ್ವಲ್ಲ, ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಷ್ಟೇ. ಸರಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಗುಡುಗು ಮಿಂಚು ಬರ್ತಾ ಇದೆ ಅಂದರೆ ಅಪ್ಪ ದೇವರೇ, ತುಂಬ ಬರ್ತಾಯಿತ್ತು ಮಳೆ. ಫುಲ್ ನನ್ನ ಪ್ಯಾಂಟೆಲ್ಲ ಫುಲ್ಲು ನೆಂದೋಯ್ತು. ಪಟ ಪಟ ಅಂತ ಚಪ್ಪಲಿದೆಲ್ಲ ಆರಿಸ್ಕೊಂಡು ಹೋಗ್ತಾ ಇದ್ದೀನಿ. ಕೇಳಿಸ್ಕೊಂಡ್ರಿ ಅಲ್ವಾ? ಅಯ್ಯಪ್ಪ ಎಷ್ಟು ಗುಡುಗು ಮಿಂಚು ಬರ್ತಾ ಇದೆ ಅಂದ್ಬಿಟ್ಟು ನನ್ನ ಮಗಳಿಗೆ ಇದು ಭರತನಾಟ್ಯ ಕ್ಲಾಸಿಗೆ ಯಾವ ಕಲರ್ ಡ್ರೆಸ್ ಅಂತ ಕೇಳ್ತಾಯಿದ್ರು. ಅವರಿಗೆ ಹೇಳ್ತಾ ಇದ್ಲು ನನ್ನ ಮಗಳು. ಯಪ್ಪ ಅಲ್ಲಂತೂ ರೋಡು ನೋಡೋಕ್ಕೆ ಆಗ್ತಾಯಿಲ್ಲ ನೋಡಿ. ಫುಲ್ಲು ಕೊಚ್ಚೆ ಅಂತೂ. ಆ ಕಡೆ ಸೈಡ್ ಏನೋ ಕೆಲಸನೂ ಮಾಡಿಸ್ತಾ ಇದ್ದಾರೇನೋ. ಫುಲ್ಲು ಅಲ್ಲಿ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದೆ. ಏನು ಮೋರಿ ಕೆಲಸನೋ ನನ್ನ ಮಗಳು ಶೀ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾಳೆ. ಓವರಾಗಿ ಆಡ್ತೀಯ? ಇಲ್ಲೇ ಹೋಗ್ಬೋದಾಗಿತ್ತಲ್ಲ ಅಮ್ಮ, ಅಲ್ಲಿ ಆ ಗಲೀಜ್ ಹತ್ರ ಹೋಯ್ತೀಯಲ್ಲ. ಮಳೇಲಿ ಒಂಥರ ಚೆನ್ನಾಗಿರುತ್ತೆ. ಈ ಕಡೆ ನೆನ್ಕೊಂಡು ಮಕ್ಕಳು ಕರ್ಕೊಂಡು ಅಪ್ಪ ಒಂಥರ ಏನೋ ಖುಷಿ ಅನ್ನಿಸ್ತಾ ಇರುತ್ತೆ. ಅವಾಗೆಲ್ಲ ಅಂತೂ ಮಳೆ ಗಾಳಿ ಚಳಿ ಅಂತಲೇ ನೋಡ್ತಾ ಇರಲಿಲ್ಲ. ನನಗೆ ಅದೆಲ್ಲ ವೆದರೆಲ್ಲ ಸೆಟ್ ಆಗುತ್ತೆ. ನನಗೆ ಮಳೇಲಿ ನೆಂದ್ರೂ ಶೀತ ಕೆಮ್ಮು ಆ ಥರ ಜ್ವರ ಎಲ್ಲ ಆ ಥರ ಏನೇ, ಅದಕ್ಕೆಲ್ಲ ನಾನು ಈ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಚೆನ್ನಾಗಿ ಬಿಸಿನೀರು ಕುಡ್ದು ಸ್ನಾನ ಮಾಡ್ಕೊಂಡು ಮುದ್ದೆಗಿದೆ ತಿಂದ್ಬಿಟ್ಟು ಮನ್ಕೊಂಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ನನಗೆ. ನಾವೇನಾದ್ರೂ ಜ್ವರ ಗಿರ ಬಂದಾಗೆಲ್ಲ ಅವಾಗೆಲ್ಲ ಏನು ಗೊತ್ತಾ, ಚೆನ್ನಾಗಿ ಒಂದು ಚೆಂಡು ಮುದ್ದೆ ಊಟ ಮಾಡಿಬಿಟ್ಟು ಬ್ರಷ್ ಹಚ್ಕೊಂಡು ಮನ್ಕೊಂಬಿಟ್ರೆ ಸಾಕು, ಅದೇ ಓಡೋಗ್ಬಿಡುತ್ತೆ. ನಮ್ಮನ್ನು ನೋಡಿ ಅದು ಹತ್ರಕ್ಕೆ ಬರೋದಿಲ್ಲ ಅಂದ್ಕೊಂಬಿಟ್ಟು ನಾವು ಆ ಥರ ಮಾಡ್ತಾಯಿದ್ವಿ. ನನಗೆ ಇವಾಗಲೂ ಅಷ್ಟೇ, ನನಗೆ ಆ ಥರ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ತಲೆನೋವು ಬಂತು, ಶೀತ ಆಯಿತು, ಜ್ವರ ಬಂತು, ಮೈಕೈ ನೋವು ಬಂತು, ಅದನ್ನೆಲ್ಲ ಅನ್ಕೋತಾನೆ ಇದ್ದರೆ ಅದೇ ನಮ್ಮ ಹತ್ರನೇ ಇರುತ್ತೆ. ಅದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ನೀನು ನನ್ನ ಜೊತೆಗೆ ಇರ್ತೀಯ ಅಂದ್ಬಿಟ್ಟು ಅದು ನಮ್ಮ ಜೊತೆಗೆ ಇರುತ್ತೆ, ಅದು ಹೋಗೋದೇ ಇಲ್ಲ. ಅಯ್ಯೋ ಇದು ಯಾಕಪ್ಪ, ನನ್ನ ಇವನ ಹತ್ರಕ್ಕೆ ಹೋದ್ರೂ ನೀವು ತಲೆನೇ ಕೆಡ್ಸ್ಕೊಳೋದಿಲ್ಲ ಅಂತ ಹಂಗೆ ಇದ್ಬಿಡ್ಬೇಕು, ಮೈಂಡ್ ಸೆಟ್ ಮಾಡ್ಕೊಬಿಡ್ಬೇಕು. ಆವಾಗ ನಮ್ಮ ಹತ್ರಕ್ಕೆ ಬರೋದಿಲ್ಲ. ಸರಿ ಇವಾಗ ಸರಿ ಬಂದೆ, ಮನೆ ಕರ್ಕೊಂಬಂದ. ಸರಿ ಹೀರೆಕಾಯ್ದು ಗೊಜ್ಜು ಮಾಡಿಬಿಟ್ಟು ಬೇಗ ರೊಟ್ಟಿ ಹಾಕ್ಬಿಡೋಣ. ಆವಾಗಲೇ 7:30 ಆಗೋಯ್ತು. ಅವಳು ಓದ್ಕೊತಾ ಇದ್ಲು, ಅವನು ಓದ್ಕೊ ಅಮ್ಮ ಹೇಳ್ಕೊಡು ಅವಳಿಗೂ ಒಂಚೂರು ಅಂತ ಹೇಳಿದೆ. ಅದಕ್ಕೆ ಹೇಳ್ಕೊಡ್ತಾ ಇದ್ಲಿ. ಇವಾಗ ಉತ್ತರಿಸ್ಕೊತಾ ಇದ್ದೀನಿ.
ಸರಿ, ಇವಾಗ ಕ್ಲೀನಾಗಿ ಹೀರೆಕಾಯಿನೆಲ್ಲ ಪೀಲ್ ಮಾಡ್ಕೊಂಡು ನಾನು ಸ್ವಲ್ಪ ಮಾಡ್ಕೊತಿದ್ದೀನಿ. ಯಾಕೆ ಅಂತ ಅಂದರೆ ನನಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನನಗೂ ಗೊತ್ತಿಲ್ಲ ಈ ಥರ ಬರುತ್ತೆ ಅಂತ. ಪ್ರೀತಿಯಿಂದ ಮಾಡಿದ್ರೆ ಯಾವುದೇ ಅಡುಗೆ ಆದರೂ ಸೂಪರಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವೆಲ್ಲ ಈ ಥರ ಅಂದ್ಕೊತೀರಾ ಅಂತಂದ್ಬಿಟ್ಟು ನನ್ನ ಹತ್ರ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ? ಈ ಥರ ಯಾರ್ಯಾರು ಗೊಜ್ಜು ಮಾಡಿದ್ದೀರಾ ಹೀರೆಕಾಯಿ ಗೊಜ್ಜು? ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕ ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಹೀರೆಕಾಯಿ ಗೊಜ್ಜು ಮತ್ತು ಬದನೆಕಾಯಿ ಗೊಜ್ಜು, ಈ ಥರ ಗೊಜ್ಜುಗಳ ಐಟಮ್ ಜಾಸ್ತಿ ಮಾಡಿ ಮತ್ತು ರೊಟ್ಟಿ ಜಾಸ್ತಿ ಮಾಡ್ಕೊತಾರೆ. ನಮ್ಮ ಸೈಡೆಲ್ಲ ಮಾಮೂಲಿ ಗೊಡ್ಗಾರ ರೊಟ್ಟಿ, ಅಕ್ಕಿ ರೊಟ್ಟಿ, ಏನಾರ ಮೆಣ್ಸಿನ್ಕಾಯಿ ಮತ್ತು ಸುಟ್ಕೊಂಡು ಒಂಚೂರು ತುಪ್ಪ ಒಂಥರ ಈ ಥರ ಏನಪ್ಪ ಜೀರಿಗೆ ಈ ಥರ ಕುಟ್ಬಿಟ್ಟು ಹಾಕೊಂಡು ತಿನ್ನೋದು ಅಷ್ಟೇ ರೊಟ್ಟಿ. ಈ ಥರ ಮತ್ತು ಬಸ್ಸಾರು ಮುದ್ದೆ ನಮ್ಮ ಸೈಡೆಲ್ಲ ಈ ಥರ ಜಾಸ್ತಿ. ಉತ್ತರ ಕನ್ನಡ ಸೈಡಲ್ಲೆಲ್ಲ ಬರೀ ರೊಟ್ಟಿ ಮತ್ತು ಬದನೆಕಾಯಿನಲ್ಲಿ ಚೆನ್ನಾಗಿ ಸುಟ್ಕೊಂಡು ಗೊಜ್ಜು ಮಾಡ್ಕೊಂಡು ಈ ಥರ ಪಲ್ಯಗಳು ಜಾಸ್ತಿ ಮಾಡ್ತಾರೆ. ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ರೊಟ್ಟಿ ಹಾಕ್ತಿದ್ದೀನಿ, ಅಕ್ಕಿ ರೊಟ್ಟಿ. ಅನ್ನನೂ ಸ್ವಲ್ಪ ಉಳಿದಿತ್ತು, ಸರಿ ಅಂದ್ಬಿಟ್ಟು ರೊಟ್ಟಿನೇ ಹಾಕ್ಬಿಡೋಣ. ಬಿಸಿ ಬಿಸಿ ರೊಟ್ಟಿ ಈ ಮಳೆಗೂ ಅದಕ್ಕೂ ಸೂಪರಾಗಿರುತ್ತೆ. ಸರಿ ಅಂದ್ಬಿಟ್ಟು ಈ ಕಡೆ ಹೀರೆಕಾಯಿನ ಒಂದು ಬೌಲಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಂಗೆ ಹಾಕ್ಕೋಬೋದು, ಆದರೆ ಯಾಕೆ ಅಂತ ಅಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಷ್ಟೇ. ನಾನು ಫಸ್ಟೇ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಎತ್ತಿಟ್ಕೊಂಡು ಒಂದು 2 ಮಿನಿಟ್ಸ್ ಅಷ್ಟೇ ಮೆತ್ತಗಾಗುತ್ತೆ. ಹೀರೆಕಾಯಿ ಬೋಂಡ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ, ಹೀರೆಕಾಯಿ ಬೆಂದೇ ಹೋಗ್ಬಿಡುತ್ತೆ. ಅಲ್ಲಿ ಒಂದು ಟೈಮ್ ಅಲ್ವಾ, ಅದಕ್ಕೋಸ್ಕರ ನಾನು ಈ ಕಡೆ ಬೇಯಿಸ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ಬೇಯಿಸ್ಕೊಳ್ಳಿ. ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಒಂದು 2 ಕುದಿ ಬಂದರೆ ಎತ್ತಿಟ್ಕೊಳ್ಳಿ, ಅಷ್ಟೇ ಸಾಕು. ಇವಾಗ ಸರಿ ಅಂದ್ಬಿಟ್ಟು ಒಂದು ಪ್ಯಾನ್ ತೊಗೊಂಡು ಪ್ಯಾನಿಗೆ ಮಾಮೂಲಿ ಒಂದು 2-3 ಸ್ಪೂನ್ ಆಯಿಲ್, ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ, ನೀವು ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ನಾನು ಹಾಕ್ಕೊಳೋದಿಲ್ಲ, ನನಗೆ ಅದು ಏನೋ ಎಲ್ಲದಕ್ಕೂ ವಾಸನೆ ಅಂತ ಅನ್ಸಿದೆ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಒಂಚೂರು ಒಂದು 1/4 ಸ್ಪೂನ್ ಅಷ್ಟು ಬೇಕಾದರೆ ಹಾಕ್ಕೊಳ್ಳಿ. ಆಮೇಲೆ ಟೊಮೊಟೊ, ಈರುಳ್ಳಿ. ನಾನು ಟೊಮೊಟೊ ಹಾಕ್ತಾಯಿದ್ದೀನಿ, ಅದನ್ನು ಇದು ಮಾಡಿಬಿಟ್ಟಿದ್ದೀನಿ, ವೀಡಿಯೋನ ಆಫ್ ಆಗಿಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ ನಾನು. ಆಮೇಲೆ ಮತ್ತೆ ಆ ವೀಡಿಯೋ ಆನ್ ಮಾಡಿಕೊಂಡೆ, ಟೊಮೊಟೊ ಹಾಕಿರೋದು ಬರಲೇ ಇಲ್ಲ ಸರಿ ಅಂತ. ನಾನು ಆಮೇಲೆ ಟೊಮೊಟೊ, ಈರುಳ್ಳಿ, ಅರಿಶಿನ ಪುಡಿ, ಉಪ್ಪಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಚಿಲ್ಲಿ ಪೌಡ್ರ್, ಧನ್ಯ ಪೌಡ್ರು ಎಣ್ಣೆಲೇ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಇದನ್ನು ಮಾಡ್ಕೊಂಡು ತಿನ್ನಿ ಮಾತ್ರ. ನಿಮ್ಮ ಮಕ್ಕಳಾಗಲಿ ಯಾರೇ ಆಗಲಿ ಇನ್ನೊಂದ್ಸಲಿ ಮಾಡಿಕೊಡು ಮಮ್ಮಿ ಅಂತ ಹೇಳ್ತಿರ್ತಾರೆ. ಏನು ಚೆನ್ನಾಗಿ ಬಂದಿತ್ತು ಗೊಜ್ಜು ಅಂದರೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ನನಗೆ ಉಳಿಲಿಲ್ಲ ಲಾಸ್ಟಿಗೆ ಒಂಚೂರು ಉಳ್ಕೊಂಡಿತ್ತು. ಅದು ಅಡುಗೆ ಮಾಡ್ಬೇಕಾದ್ರೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ಲೇ ಇಲ್ಲ. ನನ್ನ ಮಕ್ಕಳಿಗೆ ಖುಷಿನ ನನ್ನ ಮಕ್ಕಳು ತಿಂದರೆ ಸಾಕಪ್ಪ ಅಂತ ಅನಿಸ್ಬಿಡ್ತಾರೆ. ನನಗೆ ಪ್ರೀತಿಯಿಂದ ಖುಷಿಯಿಂದ ನನಗೆ ತಿಂದುಬಿಟ್ರೆ ನಂಗೆ ಸಾಕು. ನಾನು ಎಷ್ಟರ ಬೇಕಾದ್ರೆ ಮಾಡಿಕೊಟ್ಬಿಡ್ತೀನಿ. ನನಗೆ ಇದೇನು ಚೆನ್ನಾಗಿಲ್ಲ ಆ ಥರ ಎಲ್ಲ ಮಾಡಿಬಿಟ್ರೆ ನನಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ. ಸರಿ ಅಮ್ಮ ಇನ್ನೊಂದು ರೊಟ್ಟಿ ಬೇಕು, ಇನ್ನೊಂದು ಸ್ವಲ್ಪ ಗೊಜ್ಜು ಬೇಕು ಅಂದರೆ ನಾನು ನೆಕ್ಸ್ಟ್ ಟೈಮ್ 2 ಹೀರೆಕಾಯಿ ಹಾಕ್ಬಿಟ್ಟು ಮಾಡ್ಬಿಡ್ತೀನಿ. ಅವಾಗ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಚೆನ್ನಾಗಿರುತ್ತೆ ಅಂತ. ಸರಿ, ಇವಾಗ ನಾನು ಕ್ಲೀನಾಗಿ ಅದು ಇದು ನೀರು ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಹೀರೆಕಾಯೆಲ್ಲ ನೀರು ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಬೇಕಂದ್ರೆ ನೀವು ಹಾಕ್ಕೊಳ್ಳಿ. ನಾನು ಹೀರೆಕಾಯಲ್ಲಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಕಡಲೆ ಬೀಜ ಮತ್ತು ಹುಚ್ಚಳ್ಳಿ ಇತ್ತಲ್ಲ ಅದನ್ನು ಕ್ಲೀನಾಗಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಯಾವ್ದು ಗೊಜ್ಜಿಗಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಇದು ಟೊಮೊಟೊ ಗೊಜ್ಜು ಮಾಡ್ತೀರಲ್ಲ ಅದಕ್ಕೂ ಹಾಕೊಬೋದು, ಬದನೆಕಾಯಿ ಗೊಜ್ಜಿಗಾಗಲಿ ಯಾವುದೇ ಗೊಜ್ಜಿಗಾಗಲಿ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಮಾತ್ರ ಟೇಸ್ಟ್ ಎಕ್ಸ್ಟ್ರಾನೇ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾತ್ರ ಸೂಪರಾಗಿತ್ತು, ಗಮ್ ಅಂತ ಇತ್ತು ಮಾತ್ರ. ಬಿಸಿ ಬಿಸಿ ನನ್ನ ಮಗಳಂತೂ ಅಮ್ಮ ಎಮ್ಮಿ ಆಗ್ತಾಯಿದೆ, ಹೊಟ್ಟೆ ಒಳಗೆಲ್ಲ ಇದಾಗ್ತಿದೆ, ನನಗೆ ಬೇಗ ರೊಟ್ಟಿ ಮಾಡಿಕೊಡು ಮಮ್ಮಿ ಅಂತಿದ್ಲು. ಸರಿ ಅಂದ್ಬಿಟ್ಟು ನಾನು ಬೇಗ ಅನ್ನನ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಮಕ್ಕಳೇ ಚೆಂದ ಅಲ್ವ. ನನಗಂತೂ ಈ ಕಡೆ ಕೆಲಸ ಮಾಡ್ತಾಯಿದ್ದೀನಿ, ಈ ಕಡೆ ನಗು ಅಂದರೆ ನಗು ಬರ್ತೈತೆ. ನನ್ನ ಮಗ ಅಂತೂ ಕಾಮಿಡಿ ಎಷ್ಟು ಮಾಡ್ತಿರ್ತಾನೆ ಅಂದರೆ ನನಗೆ ಮಮ್ಮಿ ನೀನು ನಗೋಡು ಅಂದ್ಬಿಟ್ಟು ಬಂದು ಮುಖದ ಹತ್ರ ಬಂದು ನಿಂತ್ಕೊತಾ ಇರ್ತಾನೆ. ನನಗೆ ಈ ಕಡೆ ಅಡುಗೆ ಮಾಡ್ತಿದ್ದೀನಿ ಜರ್ಕಾಪು ಓದ್ಕ ಅಂತ, ನನಗೆ ಈ ಕಡೆ ಹೊಡೆಯೋಕ್ಕೂ ಮನಸ್ಸು ಬರೋಲ್ಲ, ಈ ಕಡೆ ಬೈಯೋಕ್ಕೂ ಮನಸ್ಸು ಬರೋಲ್ಲ. ನಂಗೆ ಅಷ್ಟಾಗಿ ಕೋಪ ಎಲ್ಲ ಜಾಸ್ತಿ ಬರೋದಿಲ್ಲ. ನನ್ನ ಮಕ್ಕಳು ನೋಡ್ಕೊಂಡೆ ಸುಮ್ಮನೆ ಆಗ್ಬಿಟ್ಟು ತುಂಬ ಜಾಸ್ತಿ ಹೆವಿಯಾಗಿ ಟಾರ್ಚರ್ ಕೊಡ್ತಿದ್ದಾನೆ ಅಂದರೆ ಮಾತ್ರ ಮರ್ಚಾಗ ತಗೊಂಡು ಸಾಕು ಓಡೋಗ್ಬಿಡ್ತಾನೆ. ಆಮೇಲೆ ಫೋನ್ ಮಾಡ್ತೀನಿ ತಡಿ ಅಂತಿರ್ತೀನಿ, ಆವಾಗ ಓಡೋಗ್ಬಿಡ್ತಾನೆ. ಸರಿ ಅಂದ್ಬಿಟ್ಟು ಇವಾಗ ಬೇಗ ರೊಟ್ಟಿ ಹಾಕ್ಕೊಡ್ತಾಯಿದ್ದೀನಿ. ಸರಿ ನಾನು ಹಾಕ್ಕೊಡ್ತೀನಿ, ನೀನು ಓದ್ಕೊ ಅಂತ ಹೇಳ್ತಿದ್ದೀನಿ. ಹೋಗ್ತಾಯಿರ ಅಜ್ಜಿ ಈ ಥರ ಮಾಡೋದು, ನೀನು ಆ ಥರನೇ ಮಾಡ್ತಾ ಇದೀಯಾ ಹಂಗೆ ಹಿಂಗೆ ಅಂತ ಬಂದು ಕ್ವಶನ್ ಮಾಡ್ತಾನೆ ಇರ್ತಾನೆ. ಎಷ್ಟು ಮಾತಾಡ್ತಾನೆ ಅಂದರೆ ಮಾತ್ರ ಅಪ್ಪ ಒಂಥರ ಮಕ್ಕಳೇ ಒಂಥರ ಚೆಂದ. ನನಗೇನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ ಮಾತಾಡ್ಸ್ಕೊಂಡು ಅಡುಗೆ ಮಾಡೋದು ಟೈಮೇ ಗೊತ್ತಾಗಲ್ಲ. ಸರಿ ಬಿಡು ಅಂದ್ಬಿಟ್ಟು ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಬಿಸಿನೀರು ಕಾಯಿಸ್ಕೊಂಡೆ. ಮಾಮೂಲಿ ಅನ್ನ ಇತ್ತಲ್ಲ ಅದು ಅನ್ನ ಮಿಕ್ಸ್ ಮಾಡ್ಕೊಂಡು ಹಸಿಟ್ಟು ಹಾಕೊಂಡು, ನೀವು ಬೇಕಾದ್ರೆ ರಾಗಿ ಹಸಿಟ್ಟು ಅಕ್ಕಿ ಹಸಿ 2 ಹಾಕೋಬೋದು. ನನ್ನ ಮಗಳಂತೂ ರಾಗಿ ಹಸಿಟ್ಟು ಹಾಕೋರೆ ಮಮ್ಮಿ ನೀನು ಕರಿ ರೊಟ್ಟಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು ತಿನ್ನೋಕ್ಕೆ ಹೋಗೋದಿಲ್ಲ ಅವಳು. ಸರಿ ಅಂದ್ಬಿಟ್ಟು ಬಿಳಿ ರೊಟ್ಟಿನೇ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ತೀನಿ. ಅವಳಿಗೆ ಒಂಚೂರು ಹಾಕ್ಬಿಟ್ರೆ ಈ ಮಕ್ಳಿಗೆ ಎಲ್ಲ ಗೊತ್ತಾಗ್ಬಿಡುತ್ತಪ್ಪ. ಇವಾಗಿನ ಮಕ್ಳಿಗೊಂದು ನಾವೆಲ್ಲ ಅವಾಗ ಕೊಟ್ಟರೆ ಸಾಕಪ್ಪ, ಏನೋ ಒಂದು ಗಬ
ಗಬ ತಿನ್ಕೊಬಿಟ್ಟಿರ್ತಿದ್ವಿ. ಇವಾಗಂತೂ ಇವಾಗಿನ ಮಕ್ಳುಗಳಿಗಂತೂ ಎಲ್ಲ ಟೇಸ್ಟಲ್ಲೇ ಕಂಡುಹಿಡಿದ್ಬಿಡ್ತವೆ. ಸರಿ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಟ್ಟೆ, ಫೈನಲಾಗಿ ಅವರೆಲ್ಲ ಹಾಕ್ಕೊಟ್ಟೆ, ಅವರಿಗೆಲ್ಲ ತಿಂದರು. ನಾನು ಇವಾಗ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಸರಿ 1 ರೊಟ್ಟಿ 2 ರೊಟ್ಟಿ ಇತ್ತು, 1 ರೊಟ್ಟಿ ಆಯಿತು, ನನಗೆ ಸಾಕು. 1 ರೊಟ್ಟಿ ಮೇಲೆ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ. ನನಗೆ ಫುಲ್ಲು ಸುಸ್ತಾಗೋಯ್ತು. ಅಪ್ಪ ಸಾಕಯ್ಯ, ಕುತ್ಕೊಂಡು ತಿಂದ್ಬಿಟ್ರೆ ಸಾಕಪ್ಪ ಅನಿಸ್ತಾಯಿತ್ತು. ಬಿಸಿ ಬಿಸಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ ಪುಡಿ ಮತ್ತು ಶೇಂಗಾ ಚಟ್ನಿ ಪುಡಿ, ಮೊಸರು, ಈ ಕಡೆ ಗೊಜ್ಜು ನೋಡಿ, ಗೊಜ್ಜು ಚೂರೇ ಉಳ್ಕೊಂಡಿದ್ದು ನನಗೆ. ಆಮೇಲೆ ಸೌತೆಕಾಯಿ ಮತ್ತು ರೊಟ್ಟಿ, ಎಷ್ಟು ಚೆನ್ನಾಗಿತ್ತು ಮಾತ್ರ ಅಂದರೆ ಫುಲ್ ಡಿನ್ನರ್ ಇವತ್ತು ನೈಟ್ ಈ ಥರ ಇತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ. ಓಕೆನಾ? ಗುಡ್ ನೈಟ್.